ಕಂದಾಯ ಇಲಾಖೆಯ ಎಲ್ಲ ಆಯಾಮದಿಂದ ಡಿಜಿಟಲೀಕರಣಕ್ಕೆ ಮುಂದಾಗಿದೆ. ಈಗಾಗಲೇ ಈ ಕಚೇರಿ ಅನುಷ್ಠಾನದಲ್ಲಿ 80% ಪ್ರಗತಿ ಸಾಧಿಸಿದೆ. ಭೂ ಸುರಕ್ಷಾ ಯೋಜನೆಯಡಿ ಕಳೆದ ಫೆಬ್ರವರಿಯಲ್ಲಿ ರಾಜ್ಯದ 31 ತಾಲೂಕಾ ಕಚೇರಿಗಳಲ್ಲಿ ಪ್ರಾಯೋಗಿಕವಾಗಿ ರೆಕಾರ್ಡ್ ರೂಮ್ ದಾಖಲೀಕರಣ ಕಾರ್ಯ ಪ್ರಾರಂಭಿಸಿದ್ದು, ಇದುವರೆಗೂ 3 ಕೋಟಿ ದಾಖಲೆ ಸ್ಕ್ಯಾನರ್ಗಳಾಗಿದೆ ಎಂದು ರಾಜ್ಯದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದರು. ಸೋಮವಾರ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮುಂದಿನ 1 ತಿಂಗಳಲ್ಲಿ ರಾಜ್ಯದ ಉಳಿದ ತಾಲೂಕಿನಲ್ಲಿ ಇದಕ್ಕೆ ಚಾಲನೆ ನೀಡಲಾಗುವುದು. VARIಗಳಿಗೆ ಲ್ಯಾಪ್ಟಾಪ್ ವಿತರಿಸಲಾಗುತ್ತಿದ್ದು, ಅವರು ಹಳ್ಳಿಯಲ್ಲಿಯೇ ಕುಳಿತು ಕೆಲಸ ಮಾಡಬಹುದು. ಕಂದಾಯ ಕೋರ್ಟ್ ಪ್ರಕರಣಗಳ ಸ್ಥಿತಿಗತಿ ಅರಿಯಲು ರೆವಿನ್ಯೂ ಕೋರ್ಟ್ ಕೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ತಂತ್ರಾಂಶ ಅಭಿವೃದ್ಧಿಪಡಿಸಿದೆ. ಒಟ್ಟಾರೆ 2025ರ ಅಂತ್ಯಕ್ಕೆ ಕಂದಾಯ ಇಲಾಖೆಯನ್ನು ಸಂಪೂರ್ಣವಾಗಿ ಡಿಜಿಟಲೀಕರಣ ಮಾಡಲಾಗುವುದು ಎಂದು ಸಚಿವರು ತಿಳಿಸಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಕಂದಾಯ ಇಲಾಖೆಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಕಟಾರಿಯಾ, ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ವಿ ರಶ್ಮಿ ಮಹೇಶ್, ಕಂದಾಯ ಇಲಾಖೆಯ ಆಪ್ತ ಪಿ ಸುನಿಲ್ ಕುಮಾರ್, ಪ್ರಾದೇಶಿಕ ಆಯುಕ್ತ ಕೃಷ್ಣ ಭಾಜಪಾಯಿ ಇದ್ದರು. ರೀತಿಯಲ್ಲಿ ನಡೀತಾ ಇದೆ. ಒಂದು, ಈಗ ನಮ್ಮ ತಾಲೂಕ್ ಕಚೇರಿಗಳು ಎಲ್ಲವೂ ಕೂಡ ಈ ಆಫೀಸಲ್ಲೇ ಕೆಲಸ ಮಾಡಬೇಕು. ಅಂದರೆ ಈ ಪೇಪರ್ ಕಡತ ಮಾಡೋದನ್ನು ಕೈಬಿಟ್ಟು ಎಲ್ಲವೂ ಕೂಡ ಆನ್ಲೈನಲ್ಲಿ ಕಡತ ವಿಲೇವಾರಿ ಮಾಡಬೇಕು ಅಂತ ಕಡ್ಡಾಯ ಮಾಡಿದ್ದೇವೆ. ಸ್ಟೇಟಲ್ಲಿ ಆಲ್ಮೋಸ್ಟ್ ಈಗ ತಾಲೂಕ್ ಕಚೇರಿಯಿಂದ ಎಬೋವ್ ಒಂದು 80% ಡಿಜಿಟಲೀಕರಣ ಆಗಿದೆ. ಅದು ಒಂದು ಹಂತದ ಡಿಜಿಟಲೀಕರಣ. ಎರಡನೇ ಹಂತದಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಂಡು ನಮ್ಮ RIಗಳೇನಿದ್ದಾರೆ, ಕಂದಾಯ ನಿರೀಕ್ಷಕರು ಮತ್ತು ಗ್ರಾಮ ಕಂದಾಯ ಅಧಿಕಾರಿಗಳು, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಏನಿದ್ದಾರೆ, ಅವ್ರಿಗೂ ಕೂಡ ಲ್ಯಾಪ್ಟಾಪ್ಗಳನ್ನು ಕೊಟ್ಟು ಅವರ ಹಂತದಲ್ಲಿಯೂ ಕಡತ ವಿಲೇವಾರಿಯನ್ನು ಡಿಜಿಟಲೀಕರಣ ಮಾಡಬೇಕು ಅಂತೇಳಿ ಈ ವರ್ಷ ರಾಜ್ಯದಲ್ಲಿ ಇರ್ತಕ್ಕಂತಹ ಬಹುತೇಕ ವಿಲೇಜ್ ಅಕೌಂಟೆಂಟು RIಗಳಿಗೆ ಲ್ಯಾಪ್ಟಾಪನ್ನು ಕೊಡುವಂಥ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನಾವು ಕೊಟ್ಟಿದ್ದೇವೆ. ಸೊ ಅದು ಕೂಡ ಈಗ ನಾನು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಹೇಳಿದ್ದೇನೆ, ಅದು ಮಾಡ್ತಾ ಇದ್ದೇವೆ. ಆವಾಗ ಆನ್ಲೈನ್ ಈಗ ಯಾವುದೋ ಒಂದು ವಿಲೇಜ್ ಅಕೌಂಟೆಂಟ್ ಮಾಜರ್ ರಿಪೋರ್ಟ್ ಹಾಕಬೇಕು. ಈಗ ಏನಾಗ್ತಾ ಇದೆ, ಆ ಟಪಾಲ್ ತಗೊಳಕ್ಕೊಮ್ಮೆ ಆತ ತಾಲೂಕು ಕಚೇರಿಗೆ ಬರಬೇಕು, ಹೋಗಿ ಮತ್ತೆ ಮಾಜರ್ ಮಾಡಿ ವಾಪಸ್ ಟಪಾಲ್ ಎತ್ಕೊಂಡು ತಾಲೂಕು ಕಚೇರಿಗೆ ಬರಬೇಕು. ಸೊ ಅವರು ಫೀಲ್ಡಲ್ಲಿ ಇರೋದಕ್ಕಿಂತ ತಾಲೂಕು ಕಚೇರಿಯಲ್ಲಿ ಇರೋದೇ ಹೆಚ್ಚಾಗಿ ಜನಗಳ ಕೈಗೆ ಸಿಗ್ತಾ ಇಲ್ಲ. ಇನ್ನು ಮೇಲೆ ವಿಲೇಜ್ ಅಕೌಂಟೆಂಟಿಗೆ ಯಾವುದೇ ಟಪಾಲ್ ಇದ್ದರೂ ಆನ್ಲೈನ್ ವ್ಯವಸ್ಥೆ ಮಾಡಿ ಅವ್ರಿಗೆ ಅಲ್ಲೇ ಗ್ರಾಮ ಪಂಚಾಯಿತಿಯಲ್ಲೇ ಅವರಿಗೆ ಆನ್ಲೈನ್ ಈ ಆಫೀಸ್ಗೆ ಕನೆಕ್ಷನನ್ನು ಕೊಟ್ಟು ಫೀಲ್ಡಲ್ಲೇ ಇದ್ದು ಜನಗಳ ಕೈಗೆ ಸಿಗಬೇಕು ಅಂತೇಳಿ ಅವ್ರಿಗೂ ಕೂಡ ಈ ಆಫೀಸ್ ನೆಟ್ವರ್ಕನ್ನು ತಾಲೂಕ್ ಲೆವೆಲಿಂದ ತಗೊಂಡು ವಿಲೇಜ್ ಲೆವೆಲ್ವರೆಗೂ ಎಕ್ಸ್ಟೆಂಡ್ ಮಾಡ್ತಾ ಇದ್ದೇವೆ. ಅದು ಒಂದು ರೀತಿಯ ಡಿಜಿಟಲೀಕರಣ. ಇನ್ನು ಮೂರನೇದು, ಈಗ ಏನು ನಮ್ಮಲ್ಲಿ ದಾಖಲೆಗಳು ಇದ್ದಾವೆ ತಾಲೂಕು ಆಫೀಸಲ್ಲಿ, ರೆಕಾರ್ಡ್ ರೂಮಲ್ಲಿ ಹಳೇ ದಾಖಲೆಗಳು ಇದ್ದಾವೆ, ಅವುಗಳನ್ನೆಲ್ಲ ಡಿಜಿಟೈಸ್ ಮಾಡಬೇಕು ಅಂತೇಳಿ ನಾವು ಫೆಬ್ರವರಿಯಿಂದನೇ 31 ತಾಲೂಕಿನಲ್ಲಿ ಕೆಲಸ ಆರಂಭ ಮಾಡಿದ್ದೇವೆ. ಆ 31 ತಾಲೂಕಲ್ಲಿ ಸುಮಾರು 60% ಕೆಲಸ ಈಗಾಗಲೇ ಆಗಿದೆ. 3 ಕೋಟಿ ದಾಖಲೆಗಳನ್ನು ನಾವು ಈಗ ಸ್ಕ್ಯಾನಿಂಗ್ ಮಾಡಿ ಡಿಜಿಟಲೀಕರಣ ಮಾಡಿದ್ದೇವೆ. ಸ್ಕ್ಯಾನಿಂಗ್ ಮುಖಾಂತರ 31 ತಾಲೂಕಿನಲ್ಲಿ ಪೈಲಟಲ್ಲಿ ನಡೆದಿದೆ. ಇನ್ನೊಂದು 2-3 ತಿಂಗಳಲ್ಲಿ ಆ 31 ತಾಲೂಕು ಕಂಪ್ಲೀಟ್ ಆಗುತ್ತೆ. ಸೊ ಆ ರೆಕಾರ್ಡ್ ರೂಮಲ್ಲಿರುವಂಥ ಎಲ್ಲ ದಾಖಲೆಗಳನ್ನು ನಾವು ಭೂ ಸುರಕ್ಷಾ ಅನ್ನುವ ಅಭಿಯಾನದಡಿ ಡಿಜಿಟಲೀಕರಣ ಮಾಡ್ತಾ ಇದ್ದೇವೆ. ಆ ಮಾಡಿದ ಮೇಲೆ ಅದನ್ನು ಸಾರ್ವಜನಿಕರಿಗೆ ನೇರವಾಗಿ ಅವ್ರಿಗೆ ದಾಖಲೆಗಳನ್ನು ಕೊಡುವಂಥ ಕೆಲಸ ಆಗುತ್ತೆ. ತಿದ್ದೋದಕ್ಕೆ ಆಗೋದಿಲ್ಲ. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್
ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗಾ.